ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮಾಜಿ ಸಂಸದೆ ನಟಿ ರಮ್ಯಾ ನಿನ್ನೆಯಷ್ಟೇ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕುಸ್ತಿ ನಡೀತಾ ಇದೆ. ಜಟ್ಟಿ ನರೇಂದ್ರ ಮೋದಿ ವರ್ಸಸ್ ಗಟ್ಟಿಗಿತ್ತಿ ರಮ್ಯಾ. ಹೌದು, ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬ್ರ್ಯಾಂಡ್ ಬಿಲ್ಡ್ ಮಾಡುವಲ್ಲಿ, ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವ ಜಯ ಗಳಿಸಿಕೊಡುವಲ್ಲಿ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಟೀಮ್ ಭರ್ಜರಿ ಕೆಲಸ ಮಾಡಿತ್ತು. 272ರ ಮ್ಯಾಜಿಕ್ ನಂಬರ್ ಅನ್ನ ಬೆನ್ನಟ್ಟಿದ್ದ ಎನ್ಡಿಎ ಗಳಿಸಿದ್ದು 336 ಸೀಟ್ಗಳನ್ನ. ಸೋಷಿಯಲ್ ಮೀಡಿಯಾ ಶಕ್ತಿ ಏನನ್ನೋದನ್ನ ಕಾಂಗ್ರೆಸ್ ಧುರೀಣರು ಕೂಡ ಒಪ್ಕೊಂಡಿದ್ದಾರೆ. ಇಂದಿನ ಡಿಜಿಟಲ್ ಮೀಡಿಯಾ ಜಮಾನದಲ್ಲಿ ರಾಜಕೀಯ ಯುದ್ಧಗಳು ಅಷ್ಟೇ ಯಾಕೆ, ಚುನಾವಣೆಗಳು ಕೂಡ ನಡೀತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲೇ. ಜಾಲತಾಣವನ್ನ ಮತ್ತು ಟ್ವಿಟರ್ ಅನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಬಳಸಿಕೊಳ್ಳುವಲ್ಲಿ ಯಶಸ್ವಿ ಯಾದವ್ನು ಚುನಾವಣೆಯಲ್ಲಿ ಕೂಡ ಜಯಶಾಲಿ ಆಗ್ತಾನೆ ಅನ್ನೋದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರೂವ್ ಆಗಿದೆ. ಇಂದು ಸೋಷಿಯಲ್ ಮೀಡಿಯಾ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯುವಷ್ಟರ ಮಟ್ಟಿಗೆ ಸಾಮಾಜಿಕ ಜಾಲತಾಣವನ್ನ ಪ್ರತಿನಿತ್ಯ ಬಳಸುವ ನರೇಂದ್ರ ಮೋದಿ ಅವರು 2014ರ ಚುನಾವಣೆಗೂ ಮೊದಲು ಸೋಷಿಯಲ್ ಮೀಡಿಯಾ ಮೂಲಕ ದೇಶದ ಮೂಲೆ ಮೂಲೆಗೂ ತಲುಪಿದ್ದು ಈಗ ಇತಿಹಾಸ. ಇಂದಿಗೂ ಸಾಮಾಜಿಕ ಜಾಲತಾಣವನ್ನ ಅಷ್ಟೇ ಪರಿಣಾಮಕಾರಿಯಾಗಿ ಬಳಸ್ತಾ ಇರೋದು ಅದರಲ್ಲಿರುವ ಶಕ್ತಿಗೆ ಸಾಕ್ಷಿ. ನರೇಂದ್ರ ಮೋದಿ ಅವರು ಸೋಷಿಯಲ್ ಮೀಡಿಯಾದ ನರನಾಡಿಗಳನ್ನ ಬಲ್ಲಂತಹ ಸಮರ್ಥ ಟೆಕ್ಕಿಗಳ, ನಿಪುಣ ಜಾಹೀರಾತು ತಜ್ಞರ, ಮಾಧ್ಯಮ ನಿರ್ವಹಣೆಯನ್ನ ನೋಡಿಕೊಳ್ಳಲು ಪಿಯೂಷ್ ಗೋಯಲ್ ರಂತಹ ರಾಜಕಾರಣಿಗಳ ತಂಡವನ್ನ ಕಟ್ಟಿದ್ರು. ಅಬ್ಕಿ ಬಾರ್ ಮೋದಿ ಸರ್ಕಾರ್ ಘೋಷಣೆ ಇಂಟರ್ನೆಟ್, ರೇಡಿಯೋ, ಟಿವಿಗಳಲ್ಲೆಲ್ಲ ಮೊಳಗಿತ್ತು. ಕೇವಲ ಗುಜರಾತ್ ಮುಖ್ಯಮಂತ್ರಿಯಾಗಿ ಗುರುತಿಸಿಕೊಂಡಿದ್ದ ನರೇಂದ್ರ ಮೋದಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತಾ ಇದ್ದಾರೆ. 272 ಸ್ಥಾನಗಳನ್ನ ತಲುಪಲೇಬೇಕು ಅನ್ನೋ ಗುರಿಯೊಂದಿಗೆ ಮಿಷನ್ 272 ಎಂಬ ವಿನೂತನ ಕಾರ್ಯಕ್ರಮವನ್ನ ಜಾಲತಾಣದಲ್ಲಿ ಮೋದಿ ತಂಡ ಆರಂಭಿಸಿತ್ತು. ಇದರ ಮೂಲಕ ಕೋಟಿ ಕೋಟಿ ಬಿಜೆಪಿ ಬೆಂಬಲಿಗರ ತಂಡ ಕಟ್ಟಲಾಯಿತು. ಇದರ ಮೂಲಕ ಯುವ ಜನತೆಯ ಹೃದಯಕ್ಕೆ ಮೋದಿ ಲಗ್ಗೆ ಹಾಕಿದ್ರು. ಜಿಲ್ಲೆ ಜಿಲ್ಲೆಗಳಲ್ಲಿ, ತಾಲೂಕು ತಾಲೂಕುಗಳಲ್ಲಿ ಮೋದಿ ಬ್ರಿಗೇಡ್ ಸಿದ್ಧವಾಯಿತು. ಇಂಥ ಸಮಯದಲ್ಲಿ ತಮ್ಮ ಪ್ರತಿಭೆಯಿಂದ ಕನ್ನಡ ಚಲನಚಿತ್ರ ರಂಗದಲ್ಲಿ ಗುರುತಿಸಿಕೊಂಡಿದ್ದ, ಒಂದು ಬಾರಿ ಅದೇ ಜನಪ್ರಿಯತೆಯಿಂದ ಮಂಡ್ಯದಿಂದ ಲೋಕಸಭೆಗೆ ಆಯ್ಕೆಯಾದ, ಮರು ಚುನಾವಣೆಯಲ್ಲೇ ಸೋಲುಕೊಂಡ, ಕೆಲ ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಿಂದಲೇ ದೂರವಿದ್ದ, ಪಕ್ಷವನ್ನೇ ಬಿಡ್ತಾರೆ ಎಂಬ ಗಾಳಿ ಸುದ್ದಿಗೆ ಗುರಿಯಾಗಿದ್ದ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದರನ್ನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ರಾಹುಲ್ ಗಾಂಧಿ ಘೋಷಿಸಿದ್ರು. ಆದರೆ ನಿಜಕ್ಕೂ ರಮ್ಯಾ ಈ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಅಂತ ಅನ್ಸತ್ತಾ? ಇನ್ನು ರಮ್ಯಾ ಮೋದಿ ಅವರಿಗೆ ಕಾಂಪಿಟೇಷನ್ ಕೊಡ್ತಾರಾ? ಇದನ್ನೆಲ್ಲ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎನಿವೇಸ್, ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.